ಸರಿ, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಪೂರ್ಣದೃಷ್ಟಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ. ಈ ಹಿಂದೆ ಹೇಳಿದಂತೆ ನಾವು ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲೂ ಒಳಗೊಂಡು ನಮ್ಮ ಸಿಲೆಬಸನ್ನು ಕಂಪ್ಲೀಟ್ ಮಾಡ್ತಕ್ಕಂತಹ ಒಂದು ಪ್ರಯತ್ನ. ಸೊ ನಾವು ಹೊಯ್ಸಳರವರೆಗೆ ನಾವು ಆಫ್ಲೈನಲ್ಲಿ ಕ್ಲಾಸ್ ಮಾಡಿದ್ವಿ. ಈಗ ನಾವು ವಿಜಯನಗರ ಸಾಮ್ರಾಜ್ಯವನ್ನು ಆನ್ಲೈನಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಿ. ಅದರಂತೆ ಇವತ್ತು ಆನ್ಲೈನಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀವಿ. ವಿಜಯನಗರ ಸಾಮ್ರಾಜ್ಯ ಎಲ್ರಿಗೂ ಚಿರಪರಿಚಿತ. ಪ್ರತಿ ಎಕ್ಸಾಮ್ನಲ್ಲಿಯೂ ಸಹ KPSC ಆಗಿರ್ಬೋದು, KE ಆಗಿರ್ಬೋದು, KSP ಆಗಿರ್ಬೋದು, ಎಲ್ಲ ಎಕ್ಸಾಮ್ಗಳಲ್ಲೂ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದಲ್ಲ ಅಥವಾ ಎರಡು ಕ್ವಶನ್ನು ಇದ್ದೇ ಇರುತ್ತೆ. ಸೊ ಹಾಗಾಗಿ ಭಾಳ ಇಂಪಾರ್ಟೆಂಟ್ ತರಗತಿ ಅಂತ ಅಂದ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ತರಗತಿಯನ್ನಂತೂ ಪೂರ್ಣವಾಗಿ ಕೇಳಿ ಫುಲ್ ಡೀಟೇಲ್ಡ್ ಆಗಿ ಈ ಕ್ಲಾಸನ್ನು ತಯಾರು ಮಾಡಿದ್ದೀವಿ. ಮತ್ತು ಹಿಂದ್ಗಡೆ ನಾನು ಕ್ಲಾಸನ್ನು ತೋರಿಸ್ತಾ ಬೇರೆ ಹೋಗ್ತೀನಿ. ನಿಮಗೆ ಪೂರ್ತಿಯಾಗಿ ಅರ್ಥ ಆಗ್ಬೋದು ಅನ್ನೋ ಭರವಸೆಯೊಂದಿಗೆ ಈ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ವಿಜಯನಗರ ಸಾಮ್ರಾಜ್ಯ 1336. ಪ್ರತಿ ಸಲನೂ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಇರ್ತಾನೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದಂತಹ ವರ್ಷ ಯಾವುದು ಅಂತೇಳಿ, ಮತ್ತು ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾದಂತಹ ವರ್ಷ ಯಾವುದು ಅಂತೇಳಿ ಪ್ರತಿ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ ಇರ್ತಾನೆ. ಬಹುಮನಿ ಸಾಮ್ರಾಜ್ಯದಕ್ಕಿಂತ ಒಂದು 10-11 ವರ್ಷ ಮೊದಲು ವಿಜಯನಗರ ಸಾಮ್ರಾಜ್ಯ ಪ್ರಾರಂಭ ಆಯಿತು. ವಿಜಯನಗರ ಸಾಮ್ರಾಜ್ಯ ಪ್ರಾರಂಭವಾದಂತಹ ವರ್ಷ 1336. ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ 1347. ನಾನು ಸ್ವಲ್ಪ ಅದಕ್ಕೆ ಡೀಟೇಲ್ ಕೊಡ್ತಾ ಹೋಗ್ತೀನಿ. ಕಾಲ 1336ರಿಂದ 1565ರವರೆಗೆ ವಿಜಯನಗರ ಸಾಮ್ರಾಜ್ಯದ ಕಾಲ. ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಕದನದೊಂದಿಗೆ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಅವನತಿ ಹೊಂದಿತು ಅಂತೇಳಿ ಹೇಳ್ತಾರೆ. ರಾಜಧಾನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಹಂಪಿ. ಮತ್ತೆ ಮೊದಲ ರಾಜಧಾನಿ ಅಂತ ಕೇಳಿದ್ರೆ ಆನೆಗೊಂದಿ ಪ್ರಸ್ತುತ ಈಗ ಕೊಪ್ಪಳ ಜಿಲ್ಲೆಯಲ್ಲಿದೆ. ಆನೆಗೊಂದಿ ಅಂತ ಹೇಳಿದ್ರೆ ಇಲ್ಲಿ ಮಾಧ್ವ ಸಂಪ್ರದಾಯದ 9 ಯತಿಗಳ ನವಬೃಂದಾವನಗಳು ಕಂಡುಬರುತ್ತವೆ. ಇದೊಂದು ಬಹಳ ಇಂಪಾರ್ಟೆಂಟು. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಆನೆಗೊಂದಿಯಲ್ಲಿ ಕೃಷ್ಣದೇವರಾಯನ ಸಮಾಧಿ ಇದೆ. ಇದು ಒಂದು ಬಹಳವಾದಂಥ ವಿಶೇಷವಾದಂತಹ ಒಂದು ವಿಚಾರ. ಇನ್ನು ಲಾಂಛನ ಎಡಮುಖ ವರಾಹ. ತರಗತಿ ಮಾತ್ರ ಮಾಡ್ತಾ ಹೋಗ್ತೀನಿ ಇನ್ಮೇಲೆ. ಲಾಂಛನ ಎಡಮುಖ ವರಾಹ. ಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಯ. ಹಂಪಿ ಬಗ್ಗೆ ಸ್ವಲ್ಪ ಡೀಟೇಲ್ ತಿಳ್ಕೊಬಿಡೋಣ. ಪ್ರಸ್ತುತ ವಿಜಯನಗರದಲ್ಲಿದೆ. ಇಲ್ಲಿ ಶಿಲಾಯುಗದ ಮಾನವರ ನೆಲೆಕುರುಹುಗಳು ಕಂಡು ಬಂದಿವೆ. ತುಂಗಭದ್ರಾ ನದಿಯ ದಂಡೆಯ ಮೇಲಿದ್ದು ಇದನ್ನ ಕಿಷ್ಕಿಂಧ ತೀರ್ಥ, ಪಂಪಾ ತೀರ್ಥ, ವಿಜಯ ವಿರೂಪಾಕ್ಷಪುರ ಅಂತೇಳಿ ಕರೀತಾರೆ. 1986ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಇದರ ಪಕ್ಕದಲ್ಲಿ ಅಂದ್ರೆ ಹಂಪಿಯ ಪಕ್ಕದಲ್ಲಿ ವಿದ್ಯಾರಣ್ಯದಲ್ಲಿ ಕನ್ನಡ ವಿಶ್ವವಿದ್ಯಾಲಯವು ಕಾರ್ಯವನ್ನ ನಿರ್ವಹಿಸುತ್ತಿದೆ. 1565ರಲ್ಲಿ ರಕ್ಕಸ ತಂಗಡಿ ಕದನ ಅಥವಾ ತಾಳಿಕೋಟೆ ಕದನದಲ್ಲಿ ಈ ಪಟ್ಟಣ ಸಂಪೂರ್ಣವಾಗಿ ಧ್ವಂಸಗೊಂಡಿತ್ತು. ಅಲ್ಲಿಗೆ ಹಂಪಿಯ ಬಗ್ಗೆ ವಿಚಾರಗಳನ್ನು ತಿಳಿಸಿದ್ದೇನೆ ನಾನು. ನೆಕ್ಸ್ಟ್ ಮೂಲ. ವಿಜಯನಗರ ಸಾಮ್ರಾಜ್ಯದ ಮೂಲ ಇದು. ಇವರು ಮೊದಲು ಹೊಯ್ಸಳರ ಸಾಮಂತರಾಗಿದ್ದರು. ನಾವು ಕಳೆದ ತರಗತಿಯಲ್ಲಿ ತಿಳಿಸಿದ ಹಾಗೆ ಇವರು ಹೊಯ್ಸಳರ ಸಾಮಂತರಾಗಿದ್ದರು. ಹೊಯ್ಸಳರ ಕಾಲದಲ್ಲಿ ಹರಿಹರನು ಅಂದ್ರೆ ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಹರಿಹರನು ವಿಜಯ ವಿರೂಪಾಕ್ಷಪುರದ ರಾಜ್ಯಪಾಲನಾಗಿರ್ತಾನೆ. ಮುಂದೆ ಶೃಂಗೇರಿಯ ಜಗದ್ಗುರು ವಿದ್ಯಾರಣ್ಯರ ಪ್ರೇರಣೆಯಿಂದ, ಇವರು ಬಹಳ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ಯಾರ ಪ್ರೇರಣೆಯಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಂತೇಳಿ. ವಿಜಯನಗರ ಸಾಮ್ರಾಜ್ಯ ಶೃಂಗೇರಿಯ ಜಗದ್ಗುರು ವಿದ್ಯಾರಣ್ಯರ ಪ್ರೇರಣೆಯಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಂತೇಳಿ ನಾವೆಲ್ಲ ಉತ್ತರವನ್ನು ಬರೀತೀವಿ. 3ನೇ ಬಲ್ಲಾಳನ ಮರಣದ ನಂತರ ಅಂದ್ರೆ ಹೊಯ್ಸಳರ ಕೊನೆಯ ಅರಸ 3ನೇ ವೀರ ಬಲ್ಲಾಳನ ಮರಣದ ನಂತರ ಇವರು ಸ್ವತಂತ್ರಗೊಳ್ಳುತ್ತಾರೆ. ಅಲ್ಲಿಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ವಿಜಯನಗರ ಸಾಮ್ರಾಜ್ಯವನ್ನ ಕನ್ನಡದ ಮೂಲವನ್ನು ಒಪ್ಪಲು ಕಾರಣಗಳು ಈ ಕೆಳಕಂಡಂತಿವೆ ಅಂತೇಳಿ ಒಂದ್ಸಲ ಕ್ವಶನ್ ಕೇಳ್ಬಿಡ್ತಾನೆ ನಿಮಗೆ. ABCD ಅಂತೇಳಿ ಕೆಲವೊಮ್ಮೆ ಇಡುವಂತಹ ಚಾನ್ಸಸ್ ಇದೆ. ಅಥವಾ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಕೆಳಕಂಡ ಯಾವ ವಿಚಾರಗಳು ಸರಿ ಇದೆ ಅಂತಾನು ಕೇಳ್ಬೋದು. ಒಂದು ಕನ್ನಡ ಮೂಲವನ್ನು ಒಪ್ಪಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮಗೂ ನಿಮ್ಗೂ ಗೊತ್ತಾಗೋ ಹಾಗೆ ಕರ್ನಾಟಕ ರಾಜ್ಯ ರಮಾರಮಣ ಅಂತೇಳಿ ಯಾರಿಗೆ ಕರೀತಾರೆ ಅಂತ ಹೇಳಿದ್ರೆ ಕೃಷ್ಣದೇವರಾಯ. ಅಂದ್ರೆ ಕರ್ನಾಟಕ ಅಂತ ಹೆಸರಿಟ್ಟಿದ್ದಕ್ಕೆ ಸೊ ಕನ್ನಡ ಮೂಲವನ್ನು ಒಪ್ಪೋದು ಒಂದನೇದು. ಇನ್ನೊಂದು ಫೆರಿಸ್ತಾ ಅಂತಕ್ಕಂತಹ ಒಬ್ಬ ಪ್ರವಾಸಿಗ ವಿಜಯನಗರ ಫೆರಿಸ್ತಾ ಬಗ್ಗೆ ಮುಂದೆ ನಾವು ತಿಳಿಸ್ತೀವಿ. ಫೆರಿಸ್ತಾ, ನ್ಯೂನಿಸ್, ಬಾರ್ಬೋಸಾ ಇವ್ರ ಬಗ್ಗೆ ಎಲ್ಲರ ಬಗ್ಗೆನೂ ಒಂದು ಡೀಟೇಲ್ಡ್ ಪಾಠ ಇದೆ. ಇದೇ ಪಾಠದಲ್ಲಿ ಮುಂದುವರೆದ ಪಾಠ ಅದು. ಫೆರಿಸ್ತಾ ವಿಜಯನಗರದ ಅರಸರನ್ನು ಏನಂತ ಕರೀತಾನೆ? ಕರ್ನಾಟಕದ ರಾಯರು ಅಂತೇಳಿ ಕರೀತಾನೆ. ಸೊ ಇದು ಕನ್ನಡ ಮೂಲವನ್ನ ಒಪ್ಲಿಕ್ಕೆ ಇರ್ತಕ್ಕಂತಹ ಕಾರಣಗಳು. ಸೊ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸ್ವಲ್ಪ ಇಲ್ಲೇ ಇದೆ ಫೆರಿಸ್ತಾ ಬಗ್ಗೆ.
ಫೆರಿಸ್ತ 1580ರಲ್ಲಿ 1580ರಿಂದ 1627 ಈತನ ಕಾಲ. ಈತ ಪರ್ಷಿಯಾ ಪ್ರವಾಸಿಗ. ಈತ ಆದಿಲ್ ಶಾಹಿ ಸುಲ್ತಾನ ಅಥವಾ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನ ಎರಡನೇ ಇಬ್ರಾಹಿಂ ಆದಿಲ್ ಶಾಹನ ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾನೆ. ಅಚ್ಯುತರಾಯನ ಕಾಲದಲ್ಲಿ ವಿಜಯನಗರದ ಆಸ್ಥಾನಕ್ಕೂ ಸಹ ಭೇಟಿಯನ್ನ ನೀಡಿದ್ದನು. ಇದು ಫೆರಿಸ್ತಾ ಬಗ್ಗೆ ವಿವರಣೆ. ನೆಕ್ಸ್ಟ್, ವಿಜಯನಗರದ ಅರಸರು ತಮ್ಮನ್ನು ತಾವು ಕರ್ನಾಟಕ ಸಿಂಹಾಸನಾಧೀಶ್ವರರು ಎಂದು ಕರೆದುಕೊಳ್ಳುತ್ತಿದ್ದರು. ಇದು ಒಂದು ಬಹಳ ವಿಶೇಷ. ಇನ್ನೊಂದು, ಗಂಗಾದೇವಿಯು ಮಧುರಾ ವಿಜಯಂ ಅಥವಾ ವೀರ ಕಂಪಣರಾಯ ಚರಿತಂ, ಇದನ್ನ ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಕೃತಿಯಲ್ಲಿ ಬುಕ್ಕನನ್ನು ಕರ್ನಾಟಕದ ಕುಲಕೀರ್ತಿ ಎಂದು ಹೊಗಳಿದ್ದಾಳೆ. ಗಂಗಾದೇವಿ ಯಾರು ಅಂತಾನೆ ಕೇಳ್ಬೋದು ನೀವು. ಗಂಗಾದೇವಿ ಯಾರು? ಗಂಗಾದೇವಿಯು ಕಂಪಣನ ಹೆಂಡತಿ. ಇಷ್ಟು ಸಾಕು ನಿಮಗಲ್ಲಿ. ನೆಕ್ಸ್ಟ್, ವಿಜಯನಗರದ ನಾಣ್ಯಗಳಲ್ಲಿ ಶ್ರೀ ವಿಜಯ ವಿರೂಪಾಕ್ಷ ಎಂಬ ಅಂಶ ಕನ್ನಡದಲ್ಲಿದೆ. ಇದು ಬಹಳ ವಿಶೇಷ. ಕನ್ನಡದಲ್ಲಿದ್ದದಕ್ಕೋಸ್ಕರನೇ ಇವರು ಕರ್ನಾಟಕದ ಶ್ರೇಷ್ಠ ಅರಸರುಗಳಲ್ಲಿ ಒಬ್ಬರಾಗ್ತಾರೆ. ಸೊ ಅಲ್ಲಸಾಣಿ ಪೆದ್ದಣ ಕೃಷ್ಣದೇವರಾಯನನ್ನ ಕರ್ನಾಟಕ ರಾಜ್ಯ ರಮಾರಮಣಿ ಎಂದು ಕರೆದಿದ್ದಾನೆ. ಈ ಎಲ್ಲ ಅಂಶಗಳನ್ನ ಗುರುತಿಸಿ ಅಥವಾ ಈ ಎಲ್ಲ ಅಂಶಗಳನ್ನ ಹಿನ್ನೆಲೆಯಾಗಿ ತೆಗೆದುಕೊಂಡು ವಿಜಯನಗರ ಸಾಮ್ರಾಜ್ಯದ ಕನ್ನಡ ಮೂಲವನ್ನ ನಾವು ಒಪ್ಪಬಹುದಾಗಿದೆ. ಸೊ ಮುಂದಕ್ಕೆ ಹೋಗೋಣ. ವಿಜಯನಗರ ಸಾಮ್ರಾಜ್ಯವನ್ನ 4 ವಂಶಗಳು ಆಳಿದವು. ಸಂಗಮ, ಸಾಳುವ, ತುಳುವ, ಅರವೀಡು. ಇದನ್ನ ಕಲಿಲೇಬೇಕು ನಾವು. ಇದನ್ನ ಕಾಲಾನುಕ್ರಮದಲ್ಲಿ ಅಥವಾ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಬರೀರಿ ಅಂತೇಳಿ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇದು ನಮಗೆ ಬೇಸಿಕ್ ಕ್ವಶನ್ ಆಗ್ಬಿಟ್ಟಿದೆ ಈಗ 1998ರಿಂದ ಇಲ್ಲಿಯವರೆಗೂ ನಾವು ಎಲ್ಲಾ ಕ್ವಶನ್ ಪೇಪರ್ ಅಲ್ಲಿ ನೋಡಿದ್ರೆ ಇದೊಂಥರ ಬೇಸಿಕ್ ಕ್ವಶನ್ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಎಲ್ಲರೂ ಸಾಮಾನ್ಯವಾಗಿ ಇದನ್ನ ಆನ್ಸರ್ ಮಾಡ್ತಾರೆ. ಆದರೂ ಸಹ ನಾವು ಓದ್ತಾ ಇರ್ಬೇಕಾದ್ರೆ ಇದನ್ನ ಕಲಿಲೇಬೇಕು. ಸಂಗಮ, ಸಾಳುವ, ತುಳುವ, ಅರವೀಡು ಇದು ಕಲಿತಕ್ಕಂತ ಒಂದು ರೀತಿ. ಅಲ್ಲಿ ಕಾಲಗಳನ್ನು ಸಹ ಕೊಟ್ಟಿದ್ವಿ ನಾವು, ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಅತಿ ಹೆಚ್ಚು ಆಳ್ವಿಕೆ ನೀಡಿದ ವಂಶ ಯಾವುದು ಅಂತ ಕೇಳ್ತಾರೆ. ನೀವು ಸಂಗಮ ವಂಶ ಅಂತೇಳಿ ಬರೆದ್ಬಿಡಿ. ಮೊದಲ ವಂಶನೇ ಅತಿ ಹೆಚ್ಚು ಆಳ್ವಿಕೆಯನ್ನು ನೀಡಿರ್ತಕ್ಕಂಥ ವಂಶ. ಇನ್ನು ಸಂಗಮ 1336ರಿಂದ 1485, ರಾಜಧಾನಿ ಆನೆಗೊಂದಿ ಅಥವಾ ನಂತರದಲ್ಲಿ ಹಂಪಿ. ಸಂಗಮ ವಂಶ ಆಳಿದ ರಾಜರುಗಳನ್ನ ಡೀಟೇಲ್ ಆಗಿ ಕೊಟ್ಟಿದ್ದೀವಿ, ಒಂದ್ಸಲ ನೋಡ್ಕೋಬಿಡಿ. ಇದರಲ್ಲಿ ಬಹಳ ವಿಶೇಷವಾದ ಅರಸ ಯಾರು ಅಂತ ಕೇಳಿದ್ರೆ ಅಥವಾ ಬಲಿಷ್ಠ ಅರಸ ಅಥವಾ ಶ್ರೇಷ್ಠ ಅರಸ ಯಾರು ಅಂತ ಕೇಳಿದ್ರೆ ಅದನ್ನ ಬೋರ್ಡ್ ಮಾಡಿದೀವಿ. 2ನೇ ದೇವರಾಯ, ಇಮ್ಮಡಿ ದೇವರಾಯ ಅಥವಾ ಪ್ರೌಢದೇವರಾಯ ಅಂತಾನೂ ಕರೀತಾರೆ. ಕೊನೆಯ ಅರಸನ ಹೆಸರು ಸಹ ಪ್ರೌಢದೇವರಾಯ ಅಂತ ಇದೆ. ಅದು ಅವರ ಸಾಮ್ರಾಜ್ಯದಲ್ಲಿ ಇನ್ನೊಬ್ಬನ ಹೆಸರದು. ಅದನ್ನ 2ನೇ ದೇವರಾಯನ ಇನ್ನೊಂದು ಹೆಸರು ಪ್ರೌಢದೇವರಾಯನೇ. ಕೊನೆಯ ಅರಸ ಸಹ ಪ್ರೌಢದೇವರಾಯನೇ ಆಗಿರ್ತಾನೆ. ಸೊ ನೆಕ್ಸ್ಟ್ ಹೋಗೋಣ ನಾವು. ನೀವು ಬೇಕಾದ್ರೆ ಇನ್ನೊಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್, 1ನೇ ಹರಿಹರ 1336ರಿಂದ 1356, ಸಂಗಮ ವಂಶದ ಮೊದಲ ದೊರೆ, ಹೊಯ್ಸಳರ ಸಾಮಂತನಾಗಿರ್ತಾನೆ. ಈತನ ಕಾಲದಲ್ಲಿ 1347ರಲ್ಲಿ ಬಹುಮಾನಿ ಸುಲ್ತಾನರ ಕಾಲ ಪ್ರಾರಂಭವಾಯಿತು. ಈತನ ಕಾಲದಲ್ಲಿ ವೇದಗಳ ಮೇಲೆ ಭಾಷ್ಯಗಳು ರಚನೆಗೊಂಡವು. ಆದ್ದರಿಂದ ಈತನನ್ನು ವೇದ ಮಾರ್ಗ ಸ್ಥಾಪನಾಚಾರ್ಯ ಎಂದು ಕರೆಯುತ್ತಾರೆ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳೋಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಬಿರುದುಗಳು ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ, ಭಾಷೆಗೆ ತಪ್ಪುವ ರಾಯರ ಗಂಡ. ಇವು 1ನೇ ಹರಿಹರನ ಬಿರುದುಗಳು ಅಥವಾ 1ನೇ ಹರಿಹರನ ಬಿರುದುಗಳು. ನೆಕ್ಸ್ಟ್, 1ನೇ ಬುಕ್ಕರಾಯ ಕಾಲವನ್ನು ಕೊಟ್ಟಿದ್ದೀವಿ ನಾವು, ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. 2ನೇ, ಈತನು ಹರಿಹರನ ಸೋದರ. ಈತನ ಕಾಲದಲ್ಲಿ ತುಂಗಭದ್ರಾ ನದಿಯ ದೋಬ್ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ವಿಜಯನಗರದ ಅರಸರು ಮತ್ತು ಬಹುಮನಿ ಸುಲ್ತಾನರ ನಡುವೆ ಯುದ್ಧಗಳು ಪ್ರಾರಂಭವಾಗ್ತವೆ. ಇದು ಎಲ್ಲಿವರೆಗೆ ಮುಂದುವರಿಯುತ್ತೆ? ಕೃಷ್ಣದೇವರಾಯನ ಕಾಲದವರೆಗೂ ಹಾಗೆ ಮುಂದುವರಿತಾನೆ ಇರುತ್ತೆ. ಬಹುಮನಿ ಸುಲ್ತಾನರು ಮತ್ತು ವಿಜಯನಗರದ ನಡುವೆ ಯುದ್ಧಗಳು ಆಗ್ತಾನೆ ಇರ್ತವೆ. ಯಾವುದಕ್ಕೆ? ದೋಬ್ ಪ್ರದೇಶದ ಮೇಲೆ ಹಿಡಿತವನ್ನು ಸಾಧಿಸಲು. ಈಗ ನಾವು ದೋಬ್ ಪ್ರದೇಶ ಅಂದ್ರೆ ಏನಂತ ಬೇಕಲ್ಲ ನಿಮಗೆ? ದೋಬ್ ಪ್ರದೇಶ ಅಂದ್ರೆ ತುಂಗಭದ್ರಾ ಮತ್ತು ಕೃಷ್ಣಾ ನದಿಯ ನಡುವಿನ ಫಲವತ್ತಾದಂತಹ ಪ್ರದೇಶ. ಈ ಕಡೆನೂ ನದಿ, ಈ ಕಡೆನೂ ನದಿ, ಮಧ್ಯದ ಪ್ರದೇಶ, ಅತ್ಯಂತ ಫಲವತ್ತಾದಂತಹ ಪ್ರದೇಶ, ಅದನ್ನ ದೋಬ್ ಪ್ರದೇಶ ಅಂತ ಕರೀತಾರೆ. ಈಗ ಅದು ರಾಯಚೂರು. ನಿಮ್ಗೆ ರಾಯಚೂರನ್ನ ತೆಗೆದು ನೋಡಿದ್ರೆ ಯೂಟ್ಯೂಬಲ್ಲಿ ಅಥವಾ ವೆಬ್ಸೈಟ್ಗಳಲ್ಲಿ ರಾಯಚೂರು ಅಂತ ಹೊಡೆದ್ರೆ ನಿಮಗೆ ರಾಯಚೂರಿಗೆ ಇನ್ನೊಂದು ಹೆಸರು ದೋಬ್ ಅಂತಾನು ಕರೀತಾರೆ. ಅಂದ್ರೆ 2 ನದಿಗಳ ನಡುವಿನ ಪ್ರದೇಶ ರಾಯಚೂರು ಆಗಿರೋದ್ರಿಂದ ಏನಂತ ಕರೀತಾರೆ? ದೋಬ್ ಅಂತಾನು ಕರೀತಾರೆ. ನೆಕ್ಸ್ಟ್, ಈತನ ಹಿರಿಯ ಮಗ ಕಂಪಣರಾಯ. ಯಾರು? 1ನೇ ಬುಕ್ಕರಾಯನ ಹಿರಿಯನ ಮಗ ಕಂಪಣರಾಯ. ಪತ್ನಿ ಗಂಗಾದೇವಿ.
ತನ್ನ ಮಧುರ ವಿಜಯಂ ಅಥವಾ ವೀರಕಂಪನರಾಯ ಚರಿತಂ ಇದು ಸಂಸ್ಕೃತ ಕೃತಿಯಲ್ಲಿ ಬುಕ್ಕರಾಯನ ಸಾಧನೆಗಳನ್ನು ಮತ್ತು ಕಂಪನರಾಯನ ಸಾಧನೆಗಳನ್ನು ತಿಳಿಸಿದ್ದಾಳೆ. ವಿಜಯನಗರ ಎಂಬ ಹೊಸ ರಾಜಧಾನಿಯನ್ನು ಸಹ 1ನೇ ಬುಕ್ಕರಾಯ ನಿರ್ಮಿಸಿದನು. ಬುಕ್ಕನು ಸಿಲೋನ್ ಮತ್ತು ಚೀನಾದ ಮಿಂಗ್ ದೊರೆಗಳ ಬಳಿಗೆ ತನ್ನ ರಾಯಭಾರಿಯನ್ನು ಕಳುಹಿಸಿದ್ದನು. ಇದನ್ನ ಎಕ್ಸಾಮ್ ಅಲ್ಲಿ ಒಂದ್ಸಲ ಕ್ವಶನ್ ಕೇಳಿದ್ದಾರೆ. ಸಿಲೋನ್ ಅಂದ್ರೆ ಶ್ರೀಲಂಕಾ, ಚೀನಾದ ಮಿಂಗ್ ದೊರೆಗಳ ಬಳಿಗೆ ತನ್ನ ರಾಯಭಾರಿಗಳನ್ನು ಕಳುಹಿಸಿದ ವಿಜಯನಗರದ ಅರಸ ಯಾರು ಅಂತ ಕೇಳಿದ್ದಾರೆ. 1ನೇ ಬುಕ್ಕರಾಯ. ನೆಕ್ಸ್ಟ್ 2ನೇ ಹರಿಹರ. ಈತನು ಅನೇಕ ವೀರಶೈವ ಮತ್ತು ಜೈನ ಕವಿಗಳಿಗೆ ಆಶ್ರಯವನ್ನು ನೀಡ್ತಾನೆ. ಈತನನ್ನು ಕರ್ನಾಟಕ ವಿದ್ಯಾವಿಲಾಸ ಅಂತಾನೂ ಕರೀತಾರೆ. ಸಾಮ್ರಾಟ ಎಂದು ಘೋಷಿಸಿಕೊಂಡ ವಿಜಯನಗರದ ಮೊದಲ ದೊರೆ, ಅಂದ್ರೆ ನಾನೇ ಸಾಮ್ರಾಟ, ವಿಜಯನಗರದ ಎಲ್ಲ ಹಕ್ಕುಗಳು ನನಗೆ ಒಳಪಟ್ಟಿವೆ ಅಂತೇಳಿ ಸಾಮ್ರಾಟ ಅಂತ ಘೋಷಣೆ ಮಾಡಿಕೊಂಡಂತ ಮೊದಲ ದೊರೆ ಯಾರು ಅಂತ ಕೇಳಿದ್ರೆ 2ನೇ ಹರಿಹರ. ಕನ್ನಡ ಸಾಹಿತ್ಯಕ್ಕೆ ಅತ್ಯಂತ ಹೆಚ್ಚು ಒತ್ತನ್ನು ಕೊಡ್ತಾನೆ ಇವನು. ನೆಕ್ಸ್ಟ್ 1ನೇ ದೇವರಾಯ. ಈತನ ಆಸ್ಥಾನಕ್ಕೆ ಇಟಲಿಯ ಪ್ರವಾಸಿಗ ನಿಕೋಲೋ ಕೋಂಟಿ ಭೇಟಿ ಕೊಡ್ತಾನೆ. ಈತನ ಆಸ್ಥಾನದಲ್ಲಿ ಶ್ರೀನಾಥ ಎಂಬ ತೆಲುಗು ಕವಿ ಇದ್ದನು. ಈತನ ಕಾಲದಲ್ಲಿ ನಡೆದಂತಹ ಒಂದು ಪ್ರಮುಖ ಯುದ್ಧ ಅಥವಾ ಒಂದು ವಿಶಿಷ್ಟವಾದಂತಹ ಯುದ್ಧ ಅಂತಾನು ಕರಿಬಹುದು. ಅಕ್ಕಸಾಲೆ ಹುಡುಗಿ ಯುದ್ಧ ಅಂತ ಕರೀತಾರೆ. ಇದು ಬಹುಮನಿ ಸುಲ್ತಾನರ ನಡುವೆ ನಡೆದಂತಹ ಯುದ್ಧ. ಇದು ಯಾಕೆ ಅಕ್ಕಸಾಲೆ ಹುಡುಗಿ ಯುದ್ಧ ಅಂತ ಕರೀತಾರೆ ಅಂತ ಕೇಳಿದ್ರೆ, ಇಲ್ಲಿ 1ನೇ ದೇವರಾಯ ಮುದ್ಗಲ್ ಅಂತಕ್ಕಂತಹ ಪ್ರದೇಶವನ್ನ ಗೆಲ್ಲುವುದರೊಂದಿಗೆ ಸುಂದರ ಹುಡುಗಿಗಾಗಿ ಈ ಯುದ್ಧವನ್ನ ಮಾಡ್ತಾನೆ. ಅದಕ್ಕೆ ಇದನ್ನ ಅಕ್ಕಸಾಲೆ ಹುಡುಗಿ ಯುದ್ಧ ಅಂತೇಳಿ ಕರೀತಾರೆ. ನೆಕ್ಸ್ಟ್ 2ನೇ ದೇವರಾಯ ಅಥವಾ ಇಮ್ಮಡಿ ದೇವರಾಯ ಅಥವಾ ಪ್ರೌಢ ದೇವರಾಯ, ಬಹಳ ಶ್ರೇಷ್ಠವಾದಂತಹ ದೊರೆ. ಈತನ ಇನ್ನೊಂದು ಹೆಸರು ಪ್ರೌಢ ದೇವರಾಯ. 2ನೇ ದೇವರಾಯನ ಬಿರುದುಗಳು ಯಾವ್ಯಾವ್ದು ಅಂತ ಕೇಳ್ತಾರೆ. ದಕ್ಷಿಣ ಸಮುದ್ರಾಧಿಪತಿ, ಇದು ಗಜಬೆಂಟೆಕಾರ ಬಹಳ ಇಂಪಾರ್ಟೆಂಟ್ ಬಿರುದು, ಇದೊಂದು ನೆನ್ಪಿಟ್ಕೊಡ್ರಿ. ವೀರ ಪ್ರತಾಪ ದೇವರಾಯ. ಈತನ ಪ್ರಸಿದ್ಧ ದಂಡನಾಯಕ ಲಕ್ಕಣ್ಣ ದಂಡೇಶ. ನೀವು ಪ್ರತಿ ಸಲ ಕೇಳ್ತಾರೆ ಕ್ವಶನ್ ಅನ್ನ. ಇಮ್ಮಡಿ ದೇವರಾಯನ ಪ್ರಸಿದ್ಧ ದಂಡನಾಯಕ ಲಕ್ಕಣ್ಣ ದಂಡೇಶ. ಈತನ ಪ್ರಸಿದ್ಧ ಕೃತಿ ಅಥವಾ ಲಕ್ಕಣ್ಣ ದಂಡೇಶನ ಪ್ರಸಿದ್ಧ ಕೃತಿ ಶಿವತತ್ವ ಚಿಂತಾಮಣಿ. ಕನ್ನಡದಲ್ಲಿದೆ, ಕನ್ನಡ ಅಂತೇಳಿ ಬರ್ಕೊಳ್ಳಿ. ಈತನ ಆಸ್ಥಾನಕ್ಕೆ ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್. ಮತ್ತೆ ನಮಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಂತಹ ಪ್ರವಾಸಿಗರು ಅಂತೇಳಿ ಮತ್ತೊಂದು ಪಾಠ ಇದೆ, ಅದರಲ್ಲೂ ಸಹ ಅಬ್ದುಲ್ ರಜಾಕ್ ಬರ್ತಾರೆ. ಇಲ್ಲಿ ಶಾರ್ಟ್ ಆಗಿ ಸ್ವಲ್ಪ ತಿಳಿಸ್ತಾ ಹೋಗಿದ್ದೀವಿ. ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ 1443ರಲ್ಲಿ ಭೇಟಿ ಕೊಡ್ತಾನೆ. ಅಬ್ದುಲ್ ರಜಾಕ್ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಇದನ್ನ ಇಲ್ಲಿ ವಜ್ರ ವೈಡೂರ್ಯಗಳನ್ನು ಮಾರುಕಟ್ಟೆಯಲ್ಲಿಟ್ಟು ಮಾರುತ್ತಿದ್ದರು ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಸಮೃದ್ಧವಾಗಿತ್ತು ಅಂತ ಹೇಳೋದನ್ನ ಇವನು ಈ ರೀತಿ ಹೇಳಿದ್ದಾನೆ. ಇಲ್ಲಿ ವಜ್ರ ವೈಡೂರ್ಯಗಳನ್ನ ಮಾರುಕಟ್ಟೆಯಲ್ಲಿಟ್ಟು ಮಾರ್ತಾ ಇದ್ರು ಅನ್ನೋ ಲೆಕ್ಕದಲ್ಲಿ ಹೇಳಿದ್ದಾನೆ. ಸೊ ನೆಕ್ಸ್ಟ್ ಮತ್ತೆ 2ನೇ ದೇವರಾಯನ ಸಾಧನೆಗಳಿಗೆ ಬರೋಣ. ಈತನು ಸಿಲೋನ್ ದ್ವೀಪದ ಮೇಲೆ ತನ್ನ ಹತೋಟಿಯನ್ನ ಸಾಧಿಸಿದನು. ಶ್ರೀಲಂಕಾದ ಸಿಲೋನ್ ದ್ವೀಪ ಕೆಳಗಡೆ ಇದೆಯಲ್ಲ ಶ್ರೀಲಂಕಾದ ಸಿಲೋನ್ ದ್ವೀಪದ ಮೇಲೆ ತನ್ನ ಹತೋಟಿಯನ್ನ ಸಾಧಿಸಿದ್ದನು. ಶ್ರೀಲಂಕಾದ ಮೇಲೆ ನೌಕಾದಾಳಿಯನ್ನು ಸಹ ನಡೆಸಿದ್ದನು. ಆದ್ದರಿಂದ ಈತನನ್ನು ಏನಂತ ಕರೀತಾರೆ? ದಕ್ಷಿಣ ಸಮುದ್ರಾಧಿಪತಿ ಅಂತೇಳಿ ಕರೀತಾರೆ. ಮತ್ತೊಂದು ವಿಶೇಷ ಇದೆ ಈತಂದು. ತನ್ನ ಸೈನ್ಯಕ್ಕೆ ಮುಸ್ಲಿಂ ಸೈನಿಕರನ್ನ ಸೇರಿಸಿಕೊಂಡಂತಹ ವಿಜಯನಗರ ಸಾಮ್ರಾಜ್ಯದ ಮೊದಲ ದೊರೆ ಪ್ರೌಢದೇವರಾಯ. ಇನ್ನೂ ಒಂದು ವಿಶೇಷ ಏನಂತ ಕೇಳಿದ್ರೆ, ತನ್ನ ಸಿಂಹಾಸನದ ಮೇಲೆ ಕುರಾನ್ ಪ್ರತಿಯನ್ನು ಇಟ್ಟುಕೊಂಡು ಆಡಳಿತವನ್ನ ನಡೆಸಿದ್ದನು. ಇದು ಸಹ ಈತನ ವಿಶೇಷ. ಈತ ಸರ್ವಧರ್ಮ ಸಹಿಷ್ಣುವಾಗಿದ್ದನು. ನೆಕ್ಸ್ಟ್, ಈತ ಸ್ವತಃ ಕವಿಯಾಗಿದ್ದ. ಈತನ ಪ್ರಸಿದ್ಧ ಕೃತಿ ಬ್ರಹ್ಮಸೂತ್ರ ವೃತ್ತಿ, ಇದು ಸಂಸ್ಕೃತದಲ್ಲಿದೆ. ಮಹಾನಾಟಕ ಸುಧಾನಿಧಿ, ಇದು ಸಹ ಸಂಸ್ಕೃತದಲ್ಲಿದೆ. ಈ 2 ಕೃತಿಗಳನ್ನ ಈತ ರಚಿಸಿದನು. ನೆಕ್ಸ್ಟ್, ಈತನ ಕಾಲದಲ್ಲಿ ತೆಲುಗು ಕವಿ ಶ್ರೀನಾಥ, ಕನ್ನಡ ಕವಿಗಳಾದಂತಹ ಕುಮಾರವ್ಯಾಸ ಮತ್ತೆ ಚಾಮರಸ ಮೊದಲಾದವರು ಇರ್ತಾರೆ. ಈತನ ಕಾಲವನ್ನು ಈತನ ಕಾಲದಲ್ಲಿ ಹೊನ್ನಮ್ಮ ಎಂಬುವ ಆಸ್ಥಾನ ವರದಿಗಾರ್ತಿ ಇರ್ತಾಳೆ. ವಿಜಯನಗರ ಸಾಮ್ರಾಜ್ಯವನ್ನ ಅತಿ ಹೆಚ್ಚು ಅವಧಿಗೆ ಆಳಿದ ಸಂತತಿ ಸಂಗಮ ಸಂತತಿ, ಮೊದಲಿಗೆ ತಿಳಿಸಿದ್ವಿ ನಾವು. ನೆಕ್ಸ್ಟ್, ಸಾಳುವ ಸಂತತಿ ಬಗ್ಗೆ ಅತಿ ಹೆಚ್ಚು ಉಲ್ಲೇಖಗಳು ಇತಿಹಾಸದಲ್ಲಿ ಕಂಡು ಬರೋದಿಲ್ಲ. ಆದರೂ ಸ್ಥಾಪಕ ಯಾರು ಅಂತ ನೋಡ್ಕೊಳ್ರಿ. ಸಾಳುವ ನರಸಿಂಹ ವಿಜಯನಗರ ಸಾಮ್ರಾಜ್ಯವನ್ನ ಅತಿ ಕಡಿಮೆ ಅವಧಿಗೆ ಆಳಿದಂತಹ ಸಂತತಿ ಇದು. ನೆಕ್ಸ್ಟ್, ತುಳುವ ಸಂತತಿ 1505ರಿಂದ 1565. ತುಳುವ ಸಂತತಿಯ ಸ್ಥಾಪಕ ವೀರ ನರಸಿಂಹ ಅಥವಾ ನರಸನಾಯಕ. ಈತನ ಬಗ್ಗೆ ಒಂದೇ ಒಂದು ಕ್ವಶನ್ ಕೇಳ್ಬೋದು. ಈತ ಪೋರ್ಚುಗೀಸರೊಡನೆ ಸ್ನೇಹ ಬಳಸಿ
ಉತ್ತಮ ಕುದುರೆ ತಳಿಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ. ಇದೊಂದು ಈತನ ವಿಶೇಷ. ನೆಕ್ಸ್ಟ್ ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯ ಅಂತ ಹೇಳಿದ್ರೆ ನಿಮಗೆ ಎಲ್ಲರೂ ನೆನಪಾಗ್ತಾರೆ. ಶ್ರೀಕೃಷ್ಣ ದೇವರಾಯ ಅಂದಮೇಲೆ ಸಾವಿರಾರು ಪುಸ್ತಕಗಳು ಬಂದಿವೆ, ನೂರಾರು ಸಿನಿಮಾಗಳು ಸೆಟ್ಟೇರಿದ್ದಾವೆ. ಸಿನಿಮಾಗಳು ಇಲ್ಲಿವರೆಗೆ ಬಂದಿದ್ದಾವೆ, ತೆಲುಗಲ್ಲೂ ಬಂದಿದ್ದಾವೆ ಮತ್ತು ಕನ್ನಡದಲ್ಲೂ ಸಹ ಬಂದಿದ್ದಾವೆ. ಈತನ ಕಾಲವನ್ನು ಪ್ರತಿ ಸಲ ಕೇಳ್ತಾ ಇರ್ತಾರೆ. 1509ರಿಂದ 1529, ಕೆಲವೊಂದು ಪುಸ್ತಕಗಳಲ್ಲಿ 1510ರಿಂದ 1530 ಅಂತ ಇದೆ. ಎರಡೂ ತಪ್ಪಲ್ಲ, ಎರಡೂ ಸಹ ಸರಿನೇ. ಈತ ಬಾಬರ್ನ ಸಮಕಾಲೀನ. 1526ರಲ್ಲಿ ದೆಹಲಿ ಸಾಮ್ರಾಜ್ಯದಲ್ಲಿ ಬಾಬರ್ನೊಂದಿಗೆ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. 1526ರಿಂದ 1530ರವರೆಗೆ ಬಾಬರ್ ಇರ್ತಾನೆ. ಆ ಕಾಲದಲ್ಲಿ ಕೃಷ್ಣದೇವರಾಯ ದಕ್ಷಿಣ ಭಾರತವನ್ನು ಆಳ್ತಾ ಇರ್ತಾನೆ. ಸೊ ಹಾಗಾಗಿ ಬಾಬರ್ನ ಸಮಕಾಲೀನ ಅರಸ ಯಾರು ಅಂತ ಕೇಳಿದ್ರೆ ಈತ ಕೃಷ್ಣದೇವರಾಯ. ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ. ಈತನ ಗುರು ವ್ಯಾಸರಾಯರು. ಈತನ ಬಿರುದುಗಳು ಪ್ರತಿ ಸಲನೂ ಕೇಳ್ತಾರೆ. ಆಂಧ್ರ ಭೋಜ, ಅಭಿನವ ಭೋಜ, ಕರ್ನಾಟಕ ರಾಜ್ಯ ರಮಾರಮಣ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಮತ್ತು ದಕ್ಷಿಣ ಸಮುದ್ರಾಧಿಪತಿ. ಅದು ಪ್ರೌಢದೇವರಾಯನಿಗೂ ಸಹ ಇದೆ ಮತ್ತು ಕೃಷ್ಣದೇವರಾಯನಿಗೂ ಸಹ ಇದೆ. ಈತನ ಮಂತ್ರಿ ಸಾಳ್ವ ತಿಮ್ಮರಸ. ಈತನ ಬಗ್ಗೆ ಸ್ವಲ್ಪ ಇತಿಹಾಸ ನೆಕ್ಸ್ಟ್ ಬರುತ್ತೆ ನಿಮಗೆ. ಈತ ಕೃಷ್ಣದೇವರಾಯ. ನಮಗೆ ಕನ್ನಡದವರಿಗೆ ರಾಜ್ಕುಮಾರ್ ಮುಂದೆ ಬರ್ತಾರೆ ಕೃಷ್ಣದೇವರಾಯ ಅಂತ ಹೇಳಿದ್ರೆ, ನಾವು ಕೃಷ್ಣದೇವರಾಯನ ಫೋಟೋವನ್ನು ಈ ರೀತಿ ನಿಮಗೆ ತೋರಿಸ್ಬೋದು. ನೆಕ್ಸ್ಟು ಶ್ರೀಕೃಷ್ಣದೇವರಾಯನ ದಿಗ್ವಿಜಯಗಳು. ಸಾಕಷ್ಟು ದಿಗ್ವಿಜಯಗಳನ್ನು ಮಾಡ್ತಾನೆ. ಇಂಪಾರ್ಟೆಂಟ್ ಇರೋದನ್ನು ಹೇಳ್ತಾ ಹೋಗ್ತೇನೆ ಒಂದು ಕಡೆಯಿಂದ. 1509ರಲ್ಲಿ ದೋಣಿ ಕದನ ಅಥವಾ ಕೋವಿಲಕೊಂಡ ಕದನ ಅಂತೇಳಿ ಕರೀತಾರೆ ಇದನ್ನು. ಬೀದರ್ನ ಸುಲ್ತಾನ ಮೊಹಮ್ಮದ್ ಶಾ, ಬೀದರ್ನ ಆದಿಲ್ ಶಾಹಿ ಸುಲ್ತಾನ ಮೊಹಮ್ಮದ್ ಶಾ ಮತ್ತು ಬೀದರ್ನ ಬರೀದ್ ಶಾಹಿ ಸುಲ್ತಾನ ಮೊಹಮ್ಮದ್ ಶಾ ಮತ್ತು ಬಿಜಾಪುರದ ಯೂಸುಫ್ ಆದಿಲ್ ಶಾ ನನ್ನು ದೋಣಿ ಎಂಬ ಪ್ರದೇಶದಲ್ಲಿ ಸೋಲಿಸ್ತಾನೆ. ಅದಕ್ಕೆ ಇದನ್ನು ದೋಣಿ ಕದನ ಅಂತ ಕರೀತಾರೆ. ಮತ್ತೆ ಕೋವಿಲ್ಕೊಂಡವರೆಗೆ ಹೋಗಿ ಕೋವಿಲ್ಕೊಂಡದಲ್ಲಿಯೂ ಸಹ ಇವರಿಬ್ಬರನ್ನ ಸೋಲಿಸ್ತಾನೆ. ಇದಕ್ಕೆ ಕೋವಿಲಕೊಂಡ ಕದನ ಅಂತ ಕರೀತಾರೆ. ಎರಡೂ ಸಹ ಇವರ ವಿರುದ್ಧನೇ ನಡೆದಂತಹ ಕದನಗಳು 1509ರಲ್ಲಿ ನಡೀತವೆ. ನೆಕ್ಸ್ಟ್ ಗುಲ್ಬರ್ಗಾ ಮುತ್ತಿಗೆ 1522. ಗುಲ್ಬರ್ಗಾವನ್ನು ಮುತ್ತಿ ಮಂತ್ರಿ ಅಮೀದ್ ಬರೀದ್ನನ್ನ ಕೊಂದು ಬಹುಮನಿ ಅರಸ 2ನೇ ಮೊಹಮ್ಮದ್ ಶಾನನ್ನು ಸೆರೆಯಿಂದ ಬಿಡಿಸಿ ಮತ್ತೆ ಬಹುಮನಿ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಕೂರಿಸ್ತಾನೆ. ಯಾರನ್ನ? 2ನೇ ಮೊಹಮ್ಮದ್ ಶಾನನ್ನ ಮತ್ತೆ ಬಹುಮನಿ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಕೂರಿಸ್ತಾನೆ. ಅದಕ್ಕೆ ಈತನ ಬಿರುದೇನು? ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಹೇಳಿ ಕರೀತಾರೆ. ಇದನ್ನ ನೆನ್ಪಿಟ್ಕೊಳ್ರಿ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಈ ಕೆಳಕಂಡ ಯಾರಿಗಿತ್ತು ಕೇಳ್ತಾರೆ? ಅದು ಕೃಷ್ಣದೇವರಾಯನಿಗಿರ್ತಕ್ಕಂತಹ ಬಿರುದು. ನೆಕ್ಸ್ಟು ಪೋರ್ಚುಗೀಸರೊಡನೆ ಸಂಬಂಧ. ವೈಸ್ರಾಯ್ ಅಲ್ಬುಕರ್ಕ್. ಆ ಸಮಯದಲ್ಲಿ ಪೋರ್ಚುಗೀಸ್ ವೈಸ್ರಾಯ್ ಯಾರಾಗಿರ್ತಾರೆ? ಅಲ್ಬುಕರ್ಕ್ ಆಗಿರ್ತಾನೆ. ಬಿಜಾಪುರದ ಸುಲ್ತಾನನ ಕೈಯಲ್ಲಿದ್ದಂತಹ ಅಂದ್ರೆ ಯೂಸುಫ್ ಆದಿಲ್ ಶಾ ಗೋವಾವನ್ನು, ಅಂದ್ರೆ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆಲ್ತಾನೆ. ಜಾಮೋರಿನ್ ದೊರೆಯಿಂದ ಕೇರಳದ ಕಲ್ಲಿಕೋಟೆಯನ್ನು ಗೆಲ್ಲಲಿಕ್ಕೆ ಯಾರಿಗೆ ಸಹಾಯ ಮಾಡ್ತಾನೆ? ವಿಜಯನಗರದ ಅರಸ ಕೃಷ್ಣದೇವರಾಯ ವೈಸ್ರಾಯ್ ಅಲ್ಬುಕರ್ಕನಿಗೆ ಸಹಾಯವನ್ನ ಮಾಡ್ತಾನೆ. ಮುಂದೆ ಗೋವಾ ಅಂದ್ರೆ ಆ ಟೈಮಲ್ಲಿ ಸಹಾಯವನ್ನ ಮಾಡ್ತಾನೆ. 1509ರಲ್ಲಿ ಇವರಿಬ್ಬರಿಂದ ಒಂದು ಕೇರಳದ ಕಲ್ಲಿಕೋಟೆ, ಇನ್ನೊಂದು ಗೋವಾ, ಇವೆರಡನ್ನು ಗೆಲ್ಲಲಿಕ್ಕೆ ಸಹಾಯವನ್ನ ಮಾಡ್ತಾನೆ. ಗೋವಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಗೋವಾ ಏನು 1509ಕ್ಕೆ ಏನು ಸಿಕ್ತಲ್ಲ, ಯಾರಿಗೆ? ಪೋರ್ಚುಗೀಸರಿಗೆ ಸಿಕ್ತು 1509 ಅಥವಾ 10ಕ್ಕೆ, 1510ಕ್ಕೆ ಸಿಕ್ತು ಅವರಿಗೆ ಪೋರ್ಚುಗೀಸರಿಗೆ. ಮುಂದೆ 1961ರವರೆಗೂ ಆ ಪೋರ್ಚುಗೀಸರು ಗೋವಾವನ್ನು ಬಿಡಲಿಲ್ಲ. ಬ್ರಿಟಿಷರಿಗೂ ಸಿಗಲಿಲ್ಲ, ನಮ್ಮ ಭಾರತದ ರಾಜರು ಸಹ ಯಾರೂ ಸಹ ಗೋವಾಕ್ಕೆ ಹೋಗಲಿಲ್ಲ. ಮುಂದೆ ಗೋವಾ 1961ರವರೆಗೆ ಭಾರತ ಒಕ್ಕೂಟವನ್ನು ಸೇರಿರಲಿಲ್ಲ. ಭಾರತ ಸರ್ಕಾರ ಪೊಲೀಸ್ ಕಾರ್ಯಾಚರಣೆಯ ಮೂಲಕ ಗೋವಾವನ್ನು ವಶಪಡಿಸಿಕೊಂಡಿತು. ಯಾವಾಗ? 1961ರಲ್ಲಿ. ನೆಕ್ಸ್ಟ್ 1987ರಲ್ಲಿ ಇದಕ್ಕೆ ರಾಜ್ಯ ಸ್ಥಾನಮಾನವನ್ನು ಕೊಟ್ಟರು. ಆ ಮೊದಲು ಅದು ಕೇಂದ್ರಾಡಳಿತ ಪ್ರದೇಶವಾಗಿತ್ತು. ನೆಕ್ಸ್ಟ್ ಒರಿಸ್ಸಾ ಮತ್ತು ಆಂಧ್ರಗಳ ವಿಜಯ 1513ರಿಂದ 1518. ಒರಿಸ್ಸಾದ ಅರಸ ಗಜಪತಿ ಪ್ರತಾಪರುದ್ರ ಅಥವಾ ಪ್ರತಾಪರುದ್ರ ಅಂತಾನೆ ಹೇಳ್ತಾರೆ. ಕಳಿಂಗ ಯುದ್ಧದಲ್ಲಿ ಸೋಲಿಸಿ ಅವನ ಮಗಳಾದಂತಹ ಜಗನ್ಮೋಹಿನಿಯನ್ನು ಮದುವೆ ಆಗ್ತಾನೆ.
ಒರಿಸ್ಸಾದ ದಿಗ್ವಿಜಯದ ನೆನಪಿಗೋಸ್ಕರ ತಿರುಪತಿ ಶ್ರೀ ವೆಂಕಟೇಶ್ವರನಿಗೆ ರತ್ನಾಭರಣಗಳನ್ನು ನೀಡುತ್ತಾನೆ ಮತ್ತು ಹಂಪಿಯಲ್ಲಿ ಹಜಾರ ರಾಮಸ್ವಾಮಿ ದೇವಾಲಯವನ್ನು ನಿರ್ಮಿಸಿದನು. ಇದು ಬಹಳ ವಿಶೇಷ. ಹಂಪಿಯಲ್ಲಿ ಹಜಾರ ರಾಮಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ನೀವು ಹಂಪಿಗೆ ಹೋದ್ರೆ ನೋಡ್ಬೋದು. ನೆಕ್ಸ್ಟು ತಿರುಪತಿ ಶ್ರೀ ವೆಂಕಟೇಶ್ವರನಿಗೆ ರತ್ನಾಭರಣಗಳನ್ನು ಕೊಡ್ತಾನೆ. ಅಲ್ಲೂ ಹೋದರೂ ಸಹ ಕೃಷ್ಣದೇವರಾಯನ ಬಗ್ಗೆ ಉಲ್ಲೇಖ ಇದೆ ಎಲ್ಲಿ, ತಿರುಪತಿಯಲ್ಲಿ. ನೆಕ್ಸ್ಟ್ ಶ್ರೀಲಂಕಾದ ಮುತ್ತಿಗೆ. ಶ್ರೀಲಂಕಾದ ದಂಗೆ ನಡೆಯುತ್ತಿದ್ದ ಸಮಯದಲ್ಲಿ ಸಿಲೋನ್ ದೊರೆ ವಿಜಯ ಬಾಹುವಿನ ಮಗ ಭುವನೈಕ್ಯ ಬಾಹುವನ್ನು ಸಿಂಹಾಸನದಲ್ಲಿ ಕೂರಿಸಿದನು. ಈ ಕಾರಣಕ್ಕಾಗಿ ಈತ ದಕ್ಷಿಣ ಸಮುದ್ರಾಧಿಪತಿ ಎಂಬ ಬಿರುದನ್ನು ಗಳಿಸಿದನು. ಸಿಲೋನ್ ದೊರೆ ವಿಜಯ ಬಾಹುವಿನ ಮಗ ಭುವನೈಕ್ಯ ಬಾಹುವನ್ನ ಸಿಂಹಾಸನದ ಮೇಲೆ ಕೂರಿಸ್ತಾನೆ. ಅದಕ್ಕೆ ಈತನಿಗೆ ದಕ್ಷಿಣ ಸಮುದ್ರಾಧಿಪತಿ ಎಂಬ ಬಿರುದನ್ನು ಸಹ ಕೊಡ್ತಾನೆ. ನೆಕ್ಸ್ಟ್ ಕೃಷ್ಣದೇವರಾಯನ ಅಂತಿಮ ದಿನಗಳು ಅತ್ಯಂತ ಕಷ್ಟದಾಯಕವಾಗಿದ್ದವು. ಎಲ್ಲ ಪ್ರಮುಖ ಅರಸರ ಅಂತಿಮ ದಿನಗಳು ಸಹ ಅತ್ಯಂತ ಕಷ್ಟದಾಯಕವಾಗಿದ್ದವು. ಕೃಷ್ಣದೇವರಾಯನ ಮಗನ ಸಾವು ಮತ್ತು ಸಾಳ್ವ ತಿಮ್ಮರಸನ ಸಾವು ಆತನಿಗೆ ಅತ್ಯಂತ ನೋವನ್ನುಂಟು ಮಾಡಿತ್ತು. ಸೊ ಇದರಿಂದ ಅವನು ಅನಾರೋಗ್ಯಕ್ಕೀಡಾಗ್ತಾನೆ. ನೆಕ್ಸ್ಟ್ ಅದೇ ಅನಾರೋಗ್ಯದಲ್ಲಿ ಆತ ಸಾವಿಗೀಡಾಗ್ತಾನೆ. ಸಾಹಿತ್ಯ. ಈತ ಸ್ವತಃ ಕವಿಯಾಗಿದ್ದು ಈತನ ಪ್ರಸಿದ್ಧ ತೆಲುಗು ಕೃತಿ ಅಮುಕ್ತ ಮೌಲ್ಯದ. ನಾವು ಒಂದು ಕೋಡ್ ಹಾಕೊಂಡಿದ್ದೀವಿ. ಇದು ತೆಲುಗು ಕೃತಿ. ಆ್ಯಕ್ಚುಲಿ ನಾವೇನು ಕೋಡ್ ಹಾಕೊಂಡಿದ್ದೀವಿ ಅಂದರೆ ಅತ್ತೆ ಅಂತ ಹಾಕೊಂಡಿದ್ದೀವಿ. ಅತ್ತೆ ಅಂತ ಹೇಳಿದ್ರೆ ಅಮುಕ್ತ ಮೌಲ್ಯದ ತೆಲುಗು ಕೃತಿ. ಇನ್ನು ಇತರ ಸಂಸ್ಕೃತ ಕೃತಿಗಳಿದ್ದಾವೆ. ಜಾಂಬವತಿ ಕಲ್ಯಾಣ, ರಸಮಂಜರಿ, ಉಷಾ ಪರಿಣಯ. ಇದರಲ್ಲಿ ಇವಾಗ ಪ್ರಸ್ತುತ ಲಭ್ಯವಿರುವ 2 ಕೃತಿಗಳು ಯಾವ್ಯಾವುದು ಅಂತ ಕೇಳಿದ್ರೆ, ಒಂದು ಅಮುಕ್ತ ಮೌಲ್ಯದ, ಇನ್ನೊಂದು ಜಾಂಬವತಿ ಕಲ್ಯಾಣ. ಅಷ್ಟದಿಗ್ಗಜರು ಈತನ ಆಸ್ಥಾನದಲ್ಲಿದ್ದರು. ಯಾರ್ಯಾರು ಅಂತಾನೂ ಕೇಳ್ತಾರೆ ಕೆಲವೊಮ್ಮೆ, ಅಥವಾ ಈ ಕೆಳಕಂಡ್ರೆ ಯಾರಲ್ಲ ಅಂತಾನೂ ಕೇಳ್ತಾರೆ. ಅಲಸಾಣಿ ಪೆದ್ದಣ ಕಲಿಬೇಕಿದ್ದಾನೆ. ಇದನ್ನು ಗಟ್ಟೊಡಿಬೇಕು ನಾವು ಇವಾಗ. ಅಲಸಾಣಿ ಪೆದ್ದಣ, ನಂದಿ ತಿಮ್ಮಣ್ಣ, ದೂರ್ಜಟಿ, ಮಾದಯ್ಯಗಾರಿ ಮಲ್ಲಣ್ಣ, ರಾಮರಾಜ ಭೂಷಣ, ಪಿಂಗಳಿ ಸೂರಣ್ಣ, ಅಯ್ಯಾಲು ರಾಜ ರಾಮಭದ್ರ, ತೆನಾಲಿ ರಾಮಕೃಷ್ಣ. ಇವ್ರನ್ನ ಅಷ್ಟದಿಗ್ಗಜರು ಅಂತ ಕರೀತಾರೆ. ಅಲಸಾಣಿ ಪೆದ್ದಣ, ನಂದಿ ತಿಮ್ಮಣ್ಣ, ದೂರ್ಜಟಿ, ಮಾದಯ್ಯಗಾರಿ ಮಲ್ಲಣ್ಣ, ರಾಮರಾಜ ಭೂಷಣ, ಪಿಂಗಳ್ಳಿ ಸೂರಣ್ಣ, ಅಯ್ಯಾಲು ರಾಜ ರಾಮಭದ್ರ, ತೆನಾಲಿ ರಾಮಕೃಷ್ಣ. ಇತರ ಕವಿಗಳು ಯಾರು ಅಂತ ಕೇಳಿದ್ರೆ, ನಂಜುಂಡ ಕವಿ ಇರ್ತಾನೆ ಆ ಟೈಮಲ್ಲಿ. ಕುಮಾರರಾಮನ ಕಥೆಯನ್ನು ಬರೀತಾನೆ ಕನ್ನಡದಲ್ಲಿ. ನೆಕ್ಸ್ಟ್ ಕನಕದಾಸರು, ಅಂದರೆ ಈತನ ಆಸ್ಥಾನದಲ್ಲಿದ್ದರು ಅಂತ ಅರ್ಥ ಅಲ್ಲ, ಆ ಸಮಯದಲ್ಲಿದ್ದಂತಹ ಕವಿಗಳು. ಕನಕದಾಸರು ಮೋಹನ ತರಂಗಿಣಿ, ರಾಮಧಾನ್ಯ ಚರಿತೆ, ನಳಚರಿತ್ರೆ, ಹರಿಭಕ್ತ ಸಾರ, ನೃಸಿಂಹವ ಇವೆಲ್ಲವೂ ಸಹ ಕನ್ನಡದಲ್ಲಿದ್ದಾವೆ. ನೆಕ್ಸ್ಟ್ ತಿಮ್ಮಣ್ಣ ಕವಿ, ಕರ್ನಾಟಕ ಕೃಷ್ಣರಾಯ ಭಾರತ ಕಥಾಮಂಜರಿ. ನೆಕ್ಸ್ಟ್ ಕುಮಾರವ್ಯಾಸ ಪ್ರೌಢದೇವರಾಯನ ಆಸ್ಥಾನದಲ್ಲೇ ಇರ್ತಾನೆ. ಆ ಸಮಯದಲ್ಲೇ ಇದ್ದಂತಹ ಕವಿ. ಈತನ ಪ್ರಸಿದ್ಧ ಕೃತಿ ಗದುಗಿನ ಭಾರತ, ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಕರೀತಾರೆ. ನಿಮಗೆಲ್ಲ ಕೇಳಿರ್ಬೋದು, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಹೇಳಿದವ್ರು ಯಾರು ಅಂತ ಕೇಳ್ತಾರೆ. ಕುವೆಂಪು ಹೇಳ್ತಾನೆ. ಅದ್ಭುತವಾದಂತಹ ಕನ್ನಡದ ಕವಿ ತಿಮ್ಮಣ್ಣ. ಇವನಿಗಿಂತ ಮೊದಲು ಹೆಂಗೆ ಗುರುತಿಸಲಾಗಿದೆ ಅಂತ ಕೇಳಿದ್ರೆ, ತಿಮ್ಮಣ್ಣ ಕವಿ ತನ್ನ ಕರ್ನಾಟಕ ಕೃಷ್ಣರಾಯ ಭಾರತ ಕಥಾಮಂಜರಿ ಕೃತಿಯಲ್ಲಿ ಕುಮಾರವ್ಯಾಸನನ್ನು ಹೊಗಳ್ತಾನೆ. ಸೊ ಹಂಗಾಗಿ ಈತ ತಿಮ್ಮಣ್ಣ ಕವಿಯ ಮೊದಲಿನವನೆಂದು ಗುರುತಿಸಲಾಗಿದೆ. ಕಲೆ ಮತ್ತು ವಾಸ್ತುಶಿಲ್ಪ. ಕೃಷ್ಣದೇವರಾಯ ಹಂಪಿಯಲ್ಲಿ ಹಜಾರ ರಾಮಸ್ವಾಮಿ ದೇವಾಲಯ ಮತ್ತು ವಿಜಯ ವಿಠ್ಠಲ ಸ್ವಾಮಿ ದೇವಾಲಯವನ್ನು ನಿರ್ಮಿಸ್ತಾರೆ. ಸುಮಾರು ಬುಕ್ಕಲ್ಲಿ ಮಹಾನವಮಿ ದಿಬ್ಬವನ್ನು ಸಹ ನಿರ್ಮಿಸಿದನು ಅಂತ ಇದೆ. ಕಾಲಘಟ್ಟದಲ್ಲಿ ಯಾರ್ಯಾರು ನಿರ್ಮಿಸಿದಾರೋ ಅನ್ನೋದಕ್ಕಿಂತನೂ ಹಜಾರ ರಾಮಸ್ವಾಮಿ ಮತ್ತು ವಿಜಯ ವಿಠ್ಠಲ ಸ್ವಾಮಿ ಬಗ್ಗೆ ಉಲ್ಲೇಖ ಇದೆ, ಸರಿಯಾದಂತಹ ಉಲ್ಲೇಖ ಇದೆ. ನೆಕ್ಸ್ಟು ತನ್ನ ತಾಯಿಯಾದಂತಹ ನಾಗಲಾಂಬಿಕೆಯ ಜ್ಞಾಪಕಾರ್ಥ ನಾಗಲಾಪುರ ಎಂಬ ಪಟ್ಟಣವನ್ನು ನಿರ್ಮಾಣ ಮಾಡ್ತಾನೆ. ಪ್ರಸ್ತುತ ಹೊಸಪೇಟೆ, ಇವಾಗಿನ ಹೊಸಪೇಟೆ ಇದೆಯಲ್ಲ ಅದನ್ನು ಮೊದಲು ನಾಗಲಾಪುರ ಅಂತ ಕರೀತಿದ್ರು. ಇದು ವಿಜಯನಗರ ಜಿಲ್ಲೆಯಲ್ಲಿದೆ. ಈತನ ಆಸ್ಥಾನಕ್ಕೆ ಪೋರ್ಚುಗಲ್ ಪ್ರವಾಸಿ ಬಾರ್ಬೋಸಾ ಬಂದಿರ್ತಾನೆ 1515ರಲ್ಲಿ. ಡೊಮಿಂಗೋ ಪಾಯಸ್ ಬಂದಿರ್ತಾನೆ. ನೆಕ್ಸ್ಟ್ ಈತ ಮೊಘಲ್ ಅರಸ ಬಾಬರ್ನ ಸಮಕಾಲೀನಾಗಿದ್ದನು, ಮೊದಲೇ ಹೇಳಿದ್ದೆ. ಅಂತಿಮ ದಿನಗಳ ಬಗ್ಗೆನೂ ಸಹ ಹೇಳಿದ್ದೆ ನಾನು. ಈತನ ಸಮಾಧಿ ಪ್ರಸ್ತುತ ಕೊಪ್ಪಳದ ಆನೆಗೊಂದಿಯಲ್ಲಿದೆ. ಸುಮಾರು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಕೃಷ್ಣದೇವರಾಯ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಈತ ತನ್ನ ಮಗನಾದಂತಹ ತಿರುಮಲ ರಾಯನನ್ನ 6 ವರ್ಷದ ಮಗ ಆತ. 6 ವರ್ಷದ ಮಗನನ್ನು ಸಿಂಹಾಸನದ ಮೇಲೆ ಕೂರಿಸ್ತಾನೆ ಕೃಷ್ಣದೇವರಾಯ ತನ್ನ ಅಂತಿಮ ದಿನಗಳಲ್ಲಿ. ಇದನ್ನು ಸಹಿಸಲಿಕ್ಕೆ ಆಗದಂತಹ ಸಾಲ್ವ ಮಂತ್ರಿ ತಿಮ್ಮರಸ ಏನು ಮಾಡ್ತಾನೆ, ಆತನಿಗೆ ವಿಷಪ್ರಾಶನವನ್ನು ಮಾಡ್ತಾನೆ. ಸೊ ಅಲ್ಲಿಗೆ ಕೃಷ್ಣದೇವರಾಯನ ಮಗ ಸಾಯ್ತಾನೆ. ಸತ್ತ ನಂತರ ಇದು ಗೊತ್ತಾಗುತ್ತೆ.
ಗೊತ್ತಾದ ನಂತರದಲ್ಲಿ ಮಂತ್ರಿ ತಿಮ್ಮರಸನ ಕಣ್ಣುಗಳನ್ನು ಮತ್ತು ಮಗನ ಕಣ್ಣುಗಳನ್ನು, ಮಂತ್ರಿ ತಿಮ್ಮರಸನ ಮಗನ ಕಣ್ಣುಗಳನ್ನು ಸಹ ಕೀಳ್ತಾನೆ. ನಂತರದಲ್ಲಿ ಇದನ್ನು ಮಂತ್ರಿ ತಿಮ್ಮರಸ ಮಾಡಿದ್ದಲ್ಲ ಅಂತೇಳಿ ಈತನಿಗೆ ಗೊತ್ತಾಗುತ್ತೆ ಅಂತೇಳಿ ಸಿನಿಮಾದಲ್ಲಿದೆ. ಸೊ ಅದೆಲ್ಲ ಪುಸ್ತಕದಲ್ಲೂ ಅದೇ ರೀತಿ ಇದೆ. ಈ ಮಧ್ಯೆ ಈತನಿಗೆ ತುಂಬ ಅನಾರೋಗ್ಯ ಉಂಟಾಗುತ್ತೆ. 1529ರಲ್ಲಿ ಈತ ನಿಧನ ಹೊಂತಾನೆ. ಈತನ ಸಮಾಧಿ ಪ್ರಸ್ತುತ ಕೊಪ್ಪಳ ಜಿಲ್ಲೆಯ ಆನೆಗೊಂದಿಯಲ್ಲಿದೆ. ಇಷ್ಟಕ್ಕೆ ನಿಲ್ಸೋಣ. ಮುಂದೆ ಇದೆ ಇನ್ನೂ ಸುಮಾರಿದೆ. ರಕ್ಕಸತಂಗಡಿ ಕದನ ಇದೆ. ಆಮೇಲೆ ಇನ್ನು ವಿಜಯನಗರ ಅರಸಕ್ಕೆ ಭೇಟಿ ನೀಡಿದಂತಹ ಪ್ರಸಿದ್ಧ ನಿವಾಸಿಗಳು, ಪ್ರವಾಸಿಗರ ಬಗ್ಗೆನೂ ಇದೆ. ವಿಜಯನಗರ ಕಾಲದ ಪ್ರಸಿದ್ಧ ವಾಸ್ತುಶಿಲ್ಪ ಕೇಂದ್ರಗಳ ಬಗ್ಗೆನೂ ಪಾಠ ಇದೆ. ಸುಮಾರು ಮುಂದೆ ಹೋಗುತ್ತಿದ್ದು ಆಡಳಿತದ ಬಗ್ಗೆನೂ ಸುಮಾರಿದೆ. ಇಲ್ಲಿವರೆಗೆ ನೀಡಿದಂತಹ ಕ್ವಶನ್ ಬಗ್ಗೆನೂ ಸುಮಾರು ಪಾಠ ಇದೆ. ಮುಂದಿನ ಪಾಠದಲ್ಲಿ ಅವುಗಳನ್ನೆಲ್ಲವನ್ನು ಗಮನಿಸಿ ವಿಜಯನಗರವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋಣ. ಒಮ್ಮೆ ನೋಟ್ಸ್ ಬರ್ಕೊಡ್ರಿ. ಆಫ್ಲೈನಲ್ಲಿ ಕ್ಲಾಸಿಗೆ ಏನು ಬರ್ತಾ ಇದ್ದೀರಲ್ಲ, ಇವಾಗೇನು ಕ್ಲಾಸಿಗೆ ಬರ್ತಾ ಇದ್ದೀರಲ್ಲ, ಅವರೆಲ್ಲರೂ ಸಹ ವಿಜಯನಗರ ಸಾಮ್ರಾಜ್ಯದ ನೋಟ್ಸನ್ನು ಕಂಪ್ಲೀಟ್ ಮಾಡಿಕೊಡ್ರಿ. 100% ವಿಜಯನಗರ ಸಾಮ್ರಾಜ್ಯದ ಮೇಲೆ ಕ್ವಶನ್ಗಳನ್ನು ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಮತ್ತೆ ತಿಳಿಸ್ತಾ ಇದ್ದೀನಿ, ಇದು ಪೂರ್ಣದೃಷ್ಟಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ಸಾಗರ, ಶಿವಮೊಗ್ಗ ಜಿಲ್ಲೆ ಇಲ್ಲಿದೆ. ಇದು ನಾವು ಆಫ್ಲೈನ್ ತರಗತಿ ಮತ್ತು ಆನ್ಲೈನ್ ತರಗತಿ ಎರಡನ್ನೂ ಸಹ ನಡೆಸ್ತಾ ಇದ್ದೀವಿ. ಆದರೆ ಅತಿ ಹೆಚ್ಚು ಒತ್ತನ್ನು ಆಫ್ಲೈನ್ ತರಗತಿಗೆ ನೀಡ್ತಾ ಇದ್ದೀವಿ. ಮತ್ತು ರಿಸಲ್ಟ್ ಓರಿಯೆಂಟೆಡ್ ತರಬೇತಿ ಕೇಂದ್ರ, ನಾವು ಇಲ್ಲೊಂದು ವಿಶೇಷವಾಗಿ ಕೋಚಿಂಗ್ ಸೆಂಟರ್ ಇದು. ನಾವು ಒಮ್ಮೆ ನೀವು ತರಬೇತಿ ಕೇಂದ್ರಕ್ಕೆ ಸೇರಿದರೆ ನಿಮಗೆ ನೌಕರಿ ಸಿಗುವವರೆಗೆ ಅಥವಾ ಸರ್ಕಾರಿ ಸೇವೆ, ಸರ್ಕಾರಿ ಹುದ್ದೆ ದೊರೆಯುವವರೆಗೆ ನಾವು ತರಬೇತಿಯನ್ನು ಇಲ್ಲಿ ನೀಡ್ತಾ ಇದ್ದೇವೆ. 100ಕ್ಕಿಂತಲೂ ಹೆಚ್ಚು ಜನ ಇಲ್ಲಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯದ ವಿವಿಧ ಸೇವೆಗಳಲ್ಲಿ ಆಯ್ಕೆಯಾಗಿ ಇವತ್ತು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಭಾಗದ ಅಥವಾ ನಾವು ಯಾವುದೇ ಪರೀಕ್ಷೆಯಲ್ಲೂ ಸಹ ನಮ್ಮ ತರಬೇತಿ ಕೇಂದ್ರದಲ್ಲಿ ರಿಸಲ್ಟ್ ಇಲ್ಲದೆ ಇರೋದು ಅಥವಾ ಔಟ್ಪುಟ್ ಇಲ್ಲದೆ ಇರತಕ್ಕಂತಹ ರಿಸಲ್ಟ್ ಯಾವತ್ತಿಗೂ ಸಹ ಬಂದಿಲ್ಲ. ಅದರ ಬಗ್ಗೆ ನಾವು ಪ್ರತಿಶತ 100ರಷ್ಟು ಗ್ಯಾರಂಟಿಯನ್ನು ಕೊಡ್ತೀವಿ. ನಮ್ಮ ತರಬೇತಿ ಕೇಂದ್ರದಲ್ಲಿ 100% ರಿಸಲ್ಟ್ ಕೊಟ್ಟಂತಹ ದಾಖಲೆಯೂ ಸಹ ನಮ್ಮಲ್ಲಿದೆ. ಎಲ್ಲವನ್ನೂ ಸಹ ನಾವು ಮುಂದಿನ ತರಗತಿಗಳಲ್ಲಿ ತಿಳಿಸ್ತಾ ಹೋಗ್ತೀವಿ. ನೀವು ಆಫ್ಲೈನ್ ತರಗತಿಗೆ ಸೇರೋದಾದರೆ ಇವಾಗ ಹೊಸ ಬ್ಯಾಚ್ ಪ್ರಾರಂಭ ಆಗಿದೆ. ಇವಾಗ ಸೇರಿದ್ರೆ ನೀವು ಮುಂದಿನ ನೇಮಕಾತಿಗಳಲ್ಲಿ ನಿಮ್ಮ ಹೆಸರನ್ನು ಆ ನೇಮಕಾತಿ ಲೀಸ್ಟಲ್ಲಿ ಸೇರಿಸ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ತರಗತಿಯನ್ನು, ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಧನ್ಯವಾದಗಳು.